नारायणं निखिलपूर्णगुणैकदेहं निर्दोषमप्यतमप्यखिलैस्वाक्यैः अस्योद्भवादितमशेषविशेषतोऽपि वन्द्यं सदा प्रियतमं असन्नमामि कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम तपस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राट्चक्रवर्तिनं श्रीगुरुभ्यो नमः ಹರಿ ಓಂ. 18ನೇ ಅಧ್ಯಾಯದ 45ನೇ ಶ್ಲೋಕದ ಅರ್ಥ ಆಗಬೇಕಿದೆ. ಇನ್ನೊಮ್ಮೆ ಶ್ಲೋಕ ಓದೋಣ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಮನುಷ್ಯ ತನ್ನ ಕರ್ಮದಲ್ಲಿ ಬ್ರಾಹ್ಮಣಾದಿ ವರ್ಣಗಳು ಅವನ ಸ್ವಭಾವಕ್ಕೆ ಅನುಗುಣವಾಗಿ ಆಯಾಯ ವರ್ಣಗಳಿರ್ತದೆ. ಅದಕ್ಕೆ ಅನುಗುಣವಾಗಿ ಅವನು ಭಗವತ್ ಪೂಜಾರೂಪವಾದ ಅಂದರೆ ಅವನು ಮಾಡುವಂತಹ ಕರ್ಮವನ್ನೇ ಪರಮಾತ್ಮನ ಪೂಜೆ ಅನ್ನೋ ಒಂದು ಭಾವನೆಯಿಂದ ಅವನು ಮಾಡಿದರೆ ಸಂಸಿದ್ಧಿಂ ಲಭತೆ, ಮೋಕ್ಷವನ್ನ ಪಡೆಯಬಹುದು, ಮುಕ್ತಿಯನ್ನು ಹೊಂದಬಹುದು. ಆ ಸ್ವಕರ್ಮ ನಿರತನು ತನ್ನ ಕೆಲಸಗಳಿಂದ ಮುಕ್ತಿಯನ್ನು ಪಡೆಯುವ ರೀತಿಗಳನ್ನು ನಾನು ಹೇಳ್ತೇನೆ. ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಅವರು ಹೇಗೆ ಸಿದ್ಧಿಯನ್ನು ಹೊಂದುತ್ತಾರೆ, ಅವರು ಹೇಗೆ ಹೊಂದುತ್ತಾರೆ ಹಾಗೆ ಆ ಹೊಂದುವ ರೀತಿಯನ್ನು ನಾನು ಹೇಳ್ತೇನೆ, ಕೇಳು ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಅರ್ಥ ಬರ್ಕೊಳ್ಳಿ. ಒಂದೇ ನಿಮಿಷ. ಇಲ್ಲ ಆಗಬಾರ್ದು, ಸುಮ್ಮನೆ ಕೊಡು. ಏನು ಜೇಜಿ ಮಾಡು, ಅಳಬಾರ್ದು. ಅರ್ಥ ಹೇಳ್ತೇನೆ, ಬರ್ಕೊಳ್ಳಿ. ನರಹ ಮನುಷ್ಯನು, ನರಹ ಮನುಷ್ಯನು. ಇಲ್ಲಪ್ಪ, ಇದು ಓದಪ್ಪ, ಇದು ಓದು. ನರಹ ಅನ್ನ ಹೇಳು. ನರಹ ಮನುಷ್ಯನು ಸ್ವೇ ಸ್ವೇ ಕರ್ಮಣಿ, ಸ್ವೇ ಸ್ವೇ ಕರ್ಮಣಿ ತನ್ನ ಕರ್ಮದಲ್ಲಿ, ಸ್ವೇ ಸ್ವೇ ಕರ್ಮಣಿ ತನ್ನ ಕರ್ಮದಲ್ಲಿ, ತನ್ನ ಕರ್ಮದಲ್ಲಿ ಅಭಿರತಃ ನಿರತನಾಗಿ, ಅಭಿರತಃ ನಿರತನಾಗಿ ಸಂಸಿದ್ಧಿಂ ಲಭತೆ, ಸಂಸಿದ್ಧಿಂ ಲಭತೆ ಮುಕ್ತಿಯನ್ನು ಪಡೆಯುತ್ತಾರೆ. ಮುಕ್ತಿಯನ್ನು ಪಡೆಯುತ್ತಾರೆ. ಸ್ವಕರ್ಮ ನಿರತಃ, ಸ್ವಕರ್ಮ ನಿರತಃ ತನ್ನ ಕರ್ಮದಲ್ಲಿ ನಿರತನಾದವನು
ನಿರತನು ಯಥಾ ಸಿದ್ಧಿಂ ವಿಂದತಿ, ಯಥಾ ಸಿದ್ಧಿಂ ವಿಂದತಿ, ಮುಕ್ತಿಯನ್ನ ಪಡೆಯುವ ಬಗೆಗಳನ್ನು, ಮುಕ್ತಿ ಪಡೆಯುವ ಬಗೆಗಳನ್ನು, ಮುಕ್ತಿ ಪಡೆಯುವ ಬಗೆಗಳನ್ನು ತಚ್ಛೃಣು ಕೇಳು, ತಚ್ಛೃಣು ಕೇಳು. ಅರ್ಥಯ ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ನಮಸ್ಕಾರ. ತನ್ನ ಕರ್ಮಗಳು ಅಂತಂದ್ರೆ ಇಲ್ಲಿ ಆ ವರ್ಣಾಶ್ರಮಕ್ಕೆ ಏನು ಅನುಗುಣವಾಗಿರುತ್ತೋ ಆ ಕರ್ಮಗಳಿಂದ ಅಂತ ಅರ್ಥ ಮಾಡ್ಕೋಬೇಕು ಅಲ್ವಾ? ಹೌದು. ಧನ್ಯವಾದ. ಅಂದ್ರೆ ಎಷ್ಟು ಈಸಿ ನೋಡಿ. ಕೃಷ್ಣ ಹೇಳ್ತಿರೋದು ಅವರವರ ವರ್ಣಗಳು ಅಂತಂದ್ರೆ ಅವರವರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ. ಹೌದಾ? ಅಂದ್ರೆ ಅವರ ನಿಜವಾದ ಸ್ವಭಾವ, ಸ್ವಭಾವ ಅಂದ್ರೇನು, ಅವರ ಒಳಗಡೆ ಇನ್ಬಿಲ್ಟ್ ಇರುವಂತಹ ಗುಣಗಳು, ಅದನ್ನೇ ಬೆಳೆಸ್ಕೊಂಡು ಹೋದ್ರೆ ಸಾಕು. ಹಾಗಾದ್ರೆ ಎಷ್ಟು ಸುಲಭ. ನಿನಗೆ ಇಂಟ್ರೆಸ್ಟ್ ಇರುವ ಕರ್ಮಗಳನ್ನ ಸರಿಯಾಗಿ ಮಾಡು, ಅದರಿಂದ ಮುಕ್ತಿ ಹೊಂದುತ್ತೀಯ ಅಷ್ಟೇ. ಅಷ್ಟು ಸುಲಭವಾಗಿದೆ ಅದು ಹೇಳಕ್ಕೆ. ನಮಗೆ ಯಾವ ಹಿಡಿಸೋದಿಲ್ವೋ ಅದರಲ್ಲೇ ಇಂಟ್ರೆಸ್ಟ್ ಇರುತ್ತೆ ನಮಗೆ. ಕೇಳಕ್ಕೂ ಚೆನ್ನಾಗಿದೆ, ಕೇಳಕ್ಕೂ ಬಹಳ ಸುಲಭವಾಗಿದೆ, ಬಹಳ ಚೆನ್ನಾಗಿದೆ. ಅಲ್ಲ, ನಗಸ್ಬಿಟ್ರು ಎಲ್ಲ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಕೃಷ್ಣನ್ ಮಾತು ವೇದವಾಕ್ಯವೇ. ನಿಮ್ ಸ್ವಭಾವ ಪ್ರಕಾರ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದ್ರೆ ನಾವು ಬ್ರಾಹ್ಮರಾದ್ರೆ ಇದೇ ಕುಲದಲ್ಲಿ ಬೆಳ್ಕೊಂಡಿದೀವಿ, ಇದು ಕಲ್ತ್ಕೊಂಡಿದೀವಿ. ಆದ್ರೆ ನಮ್ಗೆ ಕ್ಷತ್ರಿಯ ಸ್ವಭಾವ ಇದ್ರೆ ಮಾಡಬಹುದು, ಮಾಡೋಕ್ಕಾಗಲ್ಲ ಅಂತ ಅಲ್ಲ. ಆದ್ರೆ ಇಂಡಿಯಾ ಅಂತ ಜಾಗದಲ್ಲಿ ಚಾನ್ಸ್ ಸಿಗಲ್ಲ, ಅದು ಬೇರೆ ಕಡೆ ಚಾನ್ಸ್ ಸಿಗಬಹುದು. ಅದ್ರಲ್ಲಿ ನೀವು ನಿಪುಣರಾಗ್ಬೋದು. ದ್ರೋಣಾಚಾರ್ಯರಿದ್ರು, ಕೃಪಾಚಾರ್ಯರಿದ್ರು, ಅವರು ಬ್ರಾಹ್ಮರೇ. ಆದ್ರೆ ಹಂಗೆ ಇರ್ಬೇಕು ಅಂತ ಅಲ್ಲ, ಆದ್ರೆ ಚಾನ್ಸ್ ಕಡಿಮೆ. ಯಾಕಂದ್ರೆ ಇಂಡಿಯಾನಲ್ಲಾದ್ರೆ ನೀವು ಬಾಲಿವುಡ್ ಸ್ಟಾರ್ ಆದ್ರೆ ನೀವು ಬಾಲಿವುಡ್ ಸ್ಟಾರೇ ಆಗ್ತೀವಿ, ಯೋಗ್ಯತೆ ಇರ್ಲಿ ಬಿಡ್ಲಿ. ಸೊ ಹಾಗೆ ಹಣ ಏನಿದೋ ಗೊತ್ತಿಲ್ಲ, ಭಗವಂತನಿಗೆ ಗೊತ್ತು. ಈಗ ನಿಮ್ ಮಗ ಇದ್ದಾನೆ, ಅವನು ಸುತ್ತಲ ಉತ್ಲ ಕೇಳಿ ಅವನು ಕಲ್ತ್ಕೋತಾನೆ ಅಷ್ಟೇ. ಧನ್ಯವಾದ. ಅದೇ ಈಗ ನಮ್ಮಲ್ಲಿ ನಮ್ಮ ಇಂಟ್ರೆಸ್ಟ್ ಇರುವಂತಹ ಕೆಲಸಗಳೇ ಸಿಗಬೇಕು ಅಂದ್ರೆ ನಮ್ಮ ಪೂರ್ವ ಜನ್ಮದ ಕರ್ಮದ ಸಾಥೂ ಬೇಕು. ಸರಿ, ಹೌದು ಹೌದು ಹೌದು, ಡೆಫಿನೆಟ್ಲಿ ಅದು ಬೇಕು. ಎಲ್ಲವನ್ನೂ ಪಡಿಬೇಕು ಅಂತಂದ್ರೆ ಬಹಳ ಕಷ್ಟ. ಶಕ್ತಿ ಬೇಕು, ಯುಕ್ತಿ ಬೇಕು, ಎಲ್ಲರ ಮೇಲೆ ಜಾಸ್ತಿ ಭಕ್ತಿ ಬೇಕು. 70 ಭಾಗ ಜನಕ್ಕೆ ಆಚಾರ್ಯ ಅವ್ರವ್ರಿಗೆ ಏನ್ ಇಷ್ಟಪಟ್ಟಿರ್ತಾರೋ ಅದು ಸಿಕ್ಕಲ್ಲ. ಏನು ಸಿಕ್ಕತ್ತೋ ಅದರಲ್ಲಿ ಸಂತೋಷ ಪಡ್ಬೇಕು 70 ಭಾಗ ಜನ. 30 ಭಾಗ ಜನ ಈ ತರ ಪುಣ್ಯಾತ್ಮರು ಅಲ್ಲ. 30 ಭಾಗ ಜನ ಸಿಕ್ಕಿರುತ್ತೆ, ಅಂತ ತೃಪ್ತಿ ಇರೋದಿಲ್ಲ. ಹಾ, ನಾವು 70 ಭಾಗ ಜನ ಕರ್ಮ ಮಾಡ್ತಲೇ ಇರ್ತೀವಿ. ಯಾವ ಸಿಕ್ಕಿರು ಮಾಡೋಣ ಸಂತೋಷ ನೋಡ್ತಾ ಇರ್ತೀವಿ, ಅದರಲ್ಲಿ ಕಷ್ಟ ಪಡ್ತಲೇ ಇರ್ತೀವಿ. ಅಂದ್ರೆ ಹಾಗೆ ಆಗೋದು. ಓದೋದೊಂದು, ಕೆಲಸ ಮಾಡೋದು ಒಂದು. ಸರಿ, ಮುಂದೆ ಹೋಗೋಣ. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ.
ಈ ಸಕಲ ಜೀವಗಳಲ್ಲಿ ಆ ಒಂದು ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಆ ಒಂದು ಪ್ರೇರಣೆ, ಸಕಲ ಚಟುವಟಿಕೆಗಳು ಯಾರಿಂದ ನಡೀತಾ ಇದೆನೋ, ಯತಃ ಪ್ರವೃತ್ತಿ, ಯತಃ ಪ್ರವೃತ್ತಿ, ಯತಃ ಪ್ರವೃತ್ತಿ, ಯಾರ ದಶೆಯಿಂದ ಭೂತಾನಾಂ ಪ್ರವೃತ್ತಿ, ಎಲ್ಲ ಜೀವಿಗಳಲ್ಲಿ ಚಟುವಟಿಕೆ ಉಂಟಾಗುತ್ತೋ, ಸರ್ವಮಿದಂ ಏನ ತತಂ, ಇಡೀ ಜಗತ್ತೆಲ್ಲವೂ ಕೂಡ ಯಾರಿಂದ ವ್ಯಾಪ್ತವಾಗಿದೆಯೋ. ಬಹಳ ಕಷ್ಟ ರೀ, ಎಲ್ಲದರಲ್ಲೂ ಪರಮಾತ್ಮನ ಕಾಣಲಿಕ್ಕೆ ಹೇಗೆ ಸಾಧ್ಯ? ನಾವು ಕೆಲವೊಮ್ಮೆ ಪರಮಾತ್ಮನ ಮೂರ್ತಿಗಳಲ್ಲೇನೆ ಸರಿಯಾಗಿ ಪರಮಾತ್ಮನ ಕಾಣೋದಿಲ್ಲ ನಾವು. ಅದೊಂದು ಲೋಹ ಅಂತ ಹೇಳಿ, ಏನೋ ಪರಮಾತ್ಮನ ಒಂದು ಆಕಾರದಲ್ಲಿದೆ, ಅದೊಂದು ಬೆಳ್ಳಿದೋ ಮೂರ್ತಿ ಅಥವಾ ಪಂಚಲೋಹದ್ದೋ ಮೂರ್ತಿ ಅಂತ ಹೇಳಿ ನಾವು ಅದಕ್ಕೆ ಅಭಿಷೇಕ ಮಾಡ್ತೇವೆ ಹೊರತು ಅದರಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋ ಭಾವನೆ ಸದಾಕಾಲ ಇರೋದಿಲ್ಲ ನಮಗೆ. ಅಂದರೆ ಪರಮಾತ್ಮನ ಆಕಾರ ಇರುವಂತಹ ಮೂರ್ತಿಗಳಲ್ಲೇನೆ, ಅದನ್ನು ಹೊರತುಪಡಿಸಿ, ಅದರಲ್ಲೊಂದು ವಿಶೇಷ ಕಾಣಲೇಬೇಕು, ಅದನ್ನು ಹೊರತುಪಡಿಸಿ ಉಳಿದ ಎಲ್ಲ ಪದಾರ್ಥಗಳಲ್ಲಿ ಪರಮಾತ್ಮನನ್ನು ಕಾಣುವುದು ಅಂದರೆ ಯಾವ ಪರಮಾತ್ಮನ ಆಕಾರಗಳೇ ಇರೋದಿಲ್ಲ ಅವುಗಳಲ್ಲಿ. ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ, ಎಲ್ಲದರಲ್ಲಿರುವಂತಹ ಪರಮಾತ್ಮ ಒಬ್ಬನೇ ಏಕರೂಪನಾಗಿದ್ದಾನೆ ಅಂತ ಕಾಣೋದು ಇನ್ನೂ ಬಹಳ ಕಷ್ಟ. ಹೀಗೆ ಸಮಸ್ತ ಜಗತ್ತಿನಲ್ಲಿ ವ್ಯಾಪ್ತನಾಗಿರುವಂತಹ ಯಾರಿಂದ ಈ ಸಮಸ್ತ ಜಗತ್ತು ವ್ಯಾಪ್ತವಾಗಿದೆಯೋ ಅಂತಹ ಪರಮಾತ್ಮನನ್ನ ಸ್ವಕರ್ಮಣ ತಂ ಅಭ್ಯರ್ಚ, ತಮ್ಮ ತಮ್ಮ ವರ್ಣಕ್ಕೆ ಉಚಿತವಾದ ಕರ್ಮದಿಂದ ಪೂಜಿಸಿ ಆ ಮನುಷ್ಯನು ಮುಕ್ತಿಯನ್ನು ಹೊಂದುತ್ತಾನೆ. ಅಂತಹ ಪರಮಾತ್ಮನನ್ನು ಪೂಜಿಸಬೇಕು. ಇದು ಪ್ರಹ್ಲಾದರಾಜರಲ್ಲಿ ಇತ್ತು. ಎಲ್ಲದರಲ್ಲೂ ಪರಮಾತ್ಮನನ್ನು ಕಾಣುವುದು, ಎಲ್ಲದರಲ್ಲಿರುವಂತಹ ಪರಮಾತ್ಮ ಒಬ್ಬನೇ ಅನ್ನುವಂತಹ ಏಕೋಭಾವನೆಯಿಂದ ಅವನನ್ನು ಧ್ಯಾನ ಮಾಡುವುದು. ಸುಮ್ಮನೆ ಸುಮ್ಮನೆ ನಗು ಒಮ್ಮಿಂದೊಮ್ಮಲಿಗೆ, ಸುಮ್ಮನೆ ಸುಮ್ಮನೆ ಅಳೋದು, ಸುಮ್ಮನೆ ಕೂಡೋದಂತೆ, ಕೆಲವೊಮ್ಮೆ ಉಸಿರನ್ನು ತಗೊಳ್ಳೋದೇನೆ ಸುಮ್ಮನೆ ಕುಳಿತು ಧ್ಯಾನ ಮಾಡೋದಂತೆ, ಕೆಲವೊಮ್ಮೆ ಎದ್ದು ಕುಣಿತಾ ನಿಂತು ಬಿಡೋದು, ಕುಣಿತಾನೇ ಇರೋದು, ಪರಮಾತ್ಮ ಗುಣಗಳನ್ನು ಚಿಂತನೆ ಮಾಡ್ತಾ ಕೆಲವೊಮ್ಮೆ ಜೋರಾಗಿ ಅಳೋದು. ಹೀಗೆಲ್ಲ ಪ್ರಹ್ಲಾದರಾಜರು ಮಾಡ್ತಾ ಇದ್ರು ಅಂತ ಭಾಗವತದಲ್ಲಿ ಬರ್ತದೆ. ಅಂದರೆ ಪರಮಾತ್ಮನ ಎಲ್ಲದರಲ್ಲೂ ಕಾಣೋದು, ಯಾವಾಗಲೂ ಅವನ ಗುಣಗಳನ್ನೇ ಚಿಂತನೆ ಮಾಡೋದು, ಅದು ಉತ್ತಮ. ಇವರಿಗೆ ಸ್ವಲ್ಪ ಅದನ್ನು ರಿಡ್ಯೂಸ್ ಮಾಡಿ ಹೇಳ್ತಾ ಇದ್ದಾನೆ. ನಿಮ್ಮ ಕರ್ಮದಿಂದಲಾದರೂ ನೀವು ಪೂಜೆಯನ್ನ ಮಾಡಿ ಪರಮಾತ್ಮನನ್ನ, ನೀವು ಮಾಡುವಂತಹ ಕರ್ಮವನ್ನೇ ಪರಮಾತ್ಮನ ಪೂಜೆಯನ್ನ ಅಂತ ಭಾವಿಸಿ ಅಂತ. ಹೀಗೆ ಅದನ್ನಾದರೂ ಮಾಡಿ ಅಂತ. ನಾವೆಲ್ಲ ಏನು ಅನ್ಕೊಳ್ತೇವೆ, ಬೆಳಗ್ಗೆ ಹೋಗೋದು ಅದು ಆಫೀಸು, ಇದು ಕಂಪ್ಯೂಟರು, ಇದು ನನ್ನ ಕೆಲಸ, ತಿಂಗಳಿಗೆ ಇಷ್ಟು ಸಂಬಳ, ನಾನು ಇಷ್ಟು ತಾಸು ಕೆಲಸ ಮಾಡಬೇಕು ಅನ್ನೋ ಭಾವನೆಯಲ್ಲಿರ್ತೇವೆ ಹೊರತು ಪರಮಾತ್ಮನ ಪೂಜೆ ಅನ್ನೋ ಭಾವನೆಯಲ್ಲಿ ಇರೋದಿಲ್ಲ. ಅದು ಯಾವುದೇ ಕೆಲಸ ಇರಲಿರಿ, ಪರಮಾತ್ಮನ ಪೂಜೆ ಅನ್ನೋ ಭಾವನೆ ಬೇಕು. ಪರಮಾತ್ಮನ ಪೂಜೆ ಅನ್ನೋ ಭಾವನೆ ಬಂದರೆ ನಾವು ಯಾವ CLಗಳನ್ನು ಹಾಕೋದಿಲ್ಲ. ಹೌದಾ? ಅಂದರೆ ಈ ಕೆಲವೊಂದು ಅನಿವಾರ್ಯ ಕಾರಣಗಳಿದ್ದಾಗ ಬೇಕೇ ಬೇಕಾಗತ್ತೆ. ಸರಿ, ಈಗ ತಿಂಗಳಿಗೆ ಒಂದು CL ಅಂತಿದ್ದಾಗ ಏನೋ ಆ ತಿಂಗಳಲ್ಲಿ ಏನೋ ಅನಿವಾರ್ಯ ಅಂತ ಅವಶ್ಯಕತೆ ಬರಲಿಲ್ಲ, ಆದರೂ ಆ ಒಂದು ತಿಂಗಳಿನ CL ಉಳಿತು,
ಅದರಿಂದ ನಮಗೆ ಫಾಯ್ದಾ ಇಲ್ಲ, ಅದರಿಂದ ಅವ್ರು ದುಡ್ಡು ಕೊಡೋದಿಲ್ಲ ಅಂತಂದರೆ ಸುಮ್ಮನೆ ಹಾಕಿದ್ರೆ ಆಯಿತು ಸಿ ಎಲ್ಲೋ ಅಂತ ಕೆಲವೊಬ್ರು ಹಾಕ್ತಾ ಇರ್ತಾರೆ, ಕೆಲವೊಬ್ರು ನಾವು ಹಾಕ್ತೇವೆ. ಹಾಗೆ ಯಾವಾಗ ಪರಮಾತ್ಮನ ಪೂಜೆ ಅನ್ನೋ ಭಾವನೆ ಬರ್ತದೋ ಆವಾಗ ಬೇಡಪ್ಪ ಅಂತ ಅನಿಸುತ್ತೆ. ಹೇಳೋದು ಈಸಿ, ಬಹಳ ಸುಲಭ, ಅದನ್ನು ಕಾರ್ಯರೂಪದಲ್ಲಿ ತರೋದು ಬಹಳ ಕಷ್ಟ. ಆದ್ದರಿಂದ ಕರ್ಮದಿಂದಾಗಿ, ನಿಮ್ಮ ಕರ್ಮದಿಂದಾಗಿ ಪರಮಾತ್ಮನ ಸರ್ವವ್ಯಾಪ್ತನಾದ ಸರ್ವಾಂತರ್ಯಾಮಿಯಾಗಿ ನಿಂತು ಸಕಲ ಕರ್ಮಗಳನ್ನು ಮಾಡಿಸುವಂತಹ ಆ ಪರಮಾತ್ಮನನ್ನು ನಿಮ್ಮ ಕರ್ಮದಿಂದಾಗಿ ಪೂಜಿಸಿ ಆಯಾಯ ಮನುಷ್ಯ ಮುಕ್ತಿಯನ್ನು ಹೊಂದುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅರ್ಥ ಬರ್ಕೊಳ್ಳಿ. ಯತಃ ಯಾರಿಂದ, ಯತಃ ಯಾರಿಂದ, ಭೂತಾನಾಂ ಪ್ರವೃತ್ತಿ, ಭೂತಾನಾಂ ಪ್ರವೃತ್ತಿ, ಎಲ್ಲ ಜೀವಿಗಳ ಚಟುವಟಿಕೆ ನಡೆಯುವುದೋ, ಎಲ್ಲ ಜೀವಿಗಳ ಚಟುವಟಿಕೆ ನಡೆಯುವುದೋ ಏನ ಯಾರಿಂದ, ಏನ ಯಾರಿಂದ, ಇದಂ ಈ ಜಗತ್ತು, ಇದಂ ಸರ್ವಂ ಈ ಎಲ್ಲ ಜಗತ್ತು, ಇದಂ ಸರ್ವಂ ಈ ಎಲ್ಲ ಜಗತ್ತು, ತತಂ ವ್ಯಾಪ್ತವಾಗಿದೆಯೋ, ತತಂ ವ್ಯಾಪ್ತವಾಗಿದೆಯೋ, ತತಂ ವ್ಯಾಪ್ತವಾಗಿದೆಯೋ, ತಂ ಅವನನ್ನು, ತಂ ಅವನನ್ನು, ತಂ ಅವನನ್ನು ಸ್ವಕರ್ಮಣ ಸ್ವವರ್ಣಕ್ಕೆ ವಿಹಿತವಾದ ಕರ್ಮದಿಂದ, ಸ್ವವರ್ಣಕ್ಕೆ ವಿಹಿತವಾದ ಕರ್ಮದಿಂದ ಸ್ವಕರ್ಮಣ ಸ್ವರ್ಣ ಕರ್ಮದಿಂದ ಅಭ್ಯರ್ಚ ಪೂಜಿಸಿ, ಅಭ್ಯರ್ಚ ಪೂಜಿಸಿ, ಕಾರುಣ್ಯ ಎಲ್ಲ ಹಿಟ್ಟು ಪುಡಿ ಹಾಕಿ ಕುಡಿದ್ಬಿಟ್ಟೇನ ಉಟ್ಟು ಆ ಪಾಕೆಟು ಮಾನವ ಮನುಷ್ಯನು, ಮಾನವ ಮನುಷ್ಯನು ಸಿದ್ಧಿಂ ವಿಂದತಿ ಮುಕ್ತಿಯನ್ನು ಹೊಂದುತ್ತಾನೆ.
ಸಿದ್ಧಿಂ ವಿಂದತಿ, ಮುಕ್ತಿಯನ್ನು ಹೊಂದುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ. ಇಲ್ಲಿ ಭಾಗವತದಲ್ಲಿ ಮೂರನೇ ಸ್ಕಂದ 27ನೇ ಅಧ್ಯಾಯದಲ್ಲಿ ಕಪಿಲ ಪರಮಾತ್ಮ ತನ್ನ ತಾಯಿಯಾದ ದೇವಹೂತಿಗೆ ಕೆಲವೊಂದು ಧರ್ಮಗಳನ್ನು ಉಪದೇಶ ಮಾಡ್ತಾನೆ. ಅಂದರೆ ಅವರವರ ವರ್ಣಕ್ಕೆ ಉಚಿತವಾಗಿ ಇರುವಂತಹ ಧರ್ಮದ ಉಪದೇಶವನ್ನು ಅವರು ಮಾಡ್ತಾನೆ. ಅಲ್ಲಿ ಅದ್ಭುತ ಹೇಳಿದ್ದಾರೆ. ಅಂದರೆ ಹೇಗೆ ಯಾವ ಯಾವ ಬ್ರಾಹ್ಮಣನು ಹೇಗೆ ಬದುಕಬೇಕು ಅದರ ಬಗ್ಗೆ ಇದರಲ್ಲಿ ಇದೆ. ನಾನು ಓದಿದ್ದೀನಿ. ನೋಡ್ರಿ, ಈಗ ಸರಿ, ಈಗ ಒಬ್ಬರಲ್ಲಿಯೇನೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಇದು ಆಶ್ರಮಗಳು ಅಂತ ತಿಳ್ಕೊಳ್ಳಿ. ಆಶ್ರಮಗಳು, ವರ್ಣಗಳು ಬಿಡಿ, ಆಶ್ರಮಗಳ ಬಗ್ಗೆ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂತಂದ್ರೆ ಇಲ್ಲಿ ಬ್ರಹ್ಮಚರ್ಯದಲ್ಲೂ ಕೂಡ 4 ರೀತಿಯಂತೆ. ಸಾವಿತ್ರ ಬ್ರಹ್ಮಚರ್ಯ, ಸಾವಿತ್ರ ಬ್ರಹ್ಮಚರ್ಯ, ಪ್ರಾಜಾಪತ್ಯ ಬ್ರಹ್ಮಚರ್ಯ, ಬ್ರಾಹ್ಮ ಬ್ರಹ್ಮಚರ್ಯ, ಬೃಹತ್ ಬ್ರಹ್ಮಚರ್ಯ ಅಂತ 4 ರೀತಿ. ಸರಿನಾ? 13ನೇ ಅಧ್ಯಾಯ, ಕ್ಷಮಿಸಿ, ಇದು 13ನೇ ಅಧ್ಯಾಯ. ಬ್ರಹ್ಮಚರ್ಯದಲ್ಲಿ 4 ರೀತಿ. ಸಾವಿತ್ರ ಬ್ರಹ್ಮಚರ್ಯ ಏನಿದು? ಸಾವಿತ್ರ ಬ್ರಹ್ಮಚರ್ಯ ಅಂದ್ರೆ ಏನು? ಉಪನಯನದ ಬಳಿಕ ಗುರುಕುಲವಾಸ ಮಾಡಬೇಕು. ಆ ಗುರುಕುಲವಾಸಕ್ಕೆ ಹೋಗಬೇಕು ಅಂತಂದ್ರೆ ಅವನು 3 ದಿನ ನಿರಂತರವಾಗಿ ಊಟದ ಹೊತ್ತು ಎಲ್ಲವನ್ನೂ ಬಿಟ್ಟು, ಊಟದ ಹೊತ್ತು ಆ ಕೆಲವೊಂದನ್ನು ಬಿಟ್ಟು ಉಳಿದೆಲ್ಲವೂ ದಿನ 3 ದಿನ ಎಲ್ಲ ಹೊತ್ತು ಅವನು ಗಾಯತ್ರಿ ಜಪವನ್ನು ಮಾಡಬೇಕು. ಗುರುಕುಲಕ್ಕೆ ಹೋಗ್ಲಿಕ್ಕೆ ಅವನಿಗೆ ಅಧಿಕಾರ ಬರ್ತದೆ. ಸುಮ್ಮನೆ ಉಪನಯನ ಆದ ತಕ್ಷಣ ಗುರುಕುಲಕ್ಕೆ ಹೋಗಿ ಹಾಕೋದಲ್ಲ. ಇದು ಸಾವಿತ್ರ ಬ್ರಹ್ಮಚರ್ಯ. ಪ್ರಾಜಾಪತ್ಯ ಬ್ರಹ್ಮಚರ್ಯ, ಒಬ್ಬ ನೋಡ್ರಿ, ಇದು ಗೃಹಸ್ಥನಿಗಿರುವಂತಹ ಬ್ರಹ್ಮಚರ್ಯ. ಒಬ್ಬ ಗೃಹಸ್ಥ ಕೇವಲ ಮಕ್ಕಳನ್ನ ಪಡೆಯುವುದಕ್ಕಾಗಿ ಹೆಂಡತಿಯೊಡನೆ ಮಾಡುವಂತಹ ಸಂಘ, ಇದು ಪ್ರಾಜಾಪತ್ಯ ಬ್ರಹ್ಮಚರ್ಯ. ಬ್ರಾಹ್ಮ ಬ್ರಹ್ಮಚರ್ಯ 12 ವರ್ಷಗಳ ಕಾಲ ಗುರುಕುಲದಲ್ಲಿ ಅಧ್ಯಯನ ಮಾಡುವಂಥದ್ದು. 12 ವರ್ಷಗಳ ಕಾಲ ಗುರುಕುಲದಲ್ಲಿ ಅಧ್ಯಯನ ಮಾಡುವಂಥದ್ದು, ಇದು ಬ್ರಾಹ್ಮ ಬ್ರಹ್ಮಚರ್ಯ. ಬೃಹತ್ ಬ್ರಹ್ಮಚರ್ಯ ಆಜೀವ ಪರ್ಯಂತವಾಗಿ ಅವನು ಬ್ರಹ್ಮಚಾರಿಯೇ ಆಗಿರೋದು, ಅರ್ಥಾತ್ ಮದುವೆ ಮಾಡಿಕೊಳ್ಳದೇ ಇರುವಂಥದ್ದು. ಈ 4 ರೀತಿ ಬ್ರಹ್ಮಚರ್ಯ ಇದೆ.
ಗೃಹಸ್ಥ ಧರ್ಮವೂ ಹಾಗೇ ಇದೆ. ವಾರ್ತಾ, ಅಸಂಚಯ, ಶಾಲೀನ, ಶಿಲ, ಉಂಚ ಅಂತ ಈ 4 ರೀತಿ ಗೃಹಸ್ಥ ಪ್ರವೃತ್ತಿ. ನೋಡಿ, ವಾರ್ತಾ ಅಂದರೆ ಬೇರೆ ಬೇರೆ ಮನೆಗಳಿಗೆ ಹೋಗಿ ಭಿಕ್ಷೆಯನ್ನ ಬೇಡಿ ಆ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಧಾನ್ಯ ಸಂಗ್ರಹಣೆ ಮಾಡಿ ತಂದು ಆ ದಿನವೇ ಮುಗಿಸುವಂಥದ್ದನ್ನ ವಾರ್ತಾ ಪದ್ಧತಿ ಅಂತ ಕರಿತೇವೆ. ಇದು ಗೃಹಸ್ಥ ಧರ್ಮ. ಇದು ಅಸಂಚಯ, ಇದು ಅಷ್ಟೇ. ಅಂದು ಸಂಪಾದಿಸಿದ್ದನ್ನ ಅಂದೇ ಉಂಡು ಮುಗಿಸಬೇಕು. ಸರಿನಾ? ಇದು ಅಸಂಚಯ ಪ್ರವೃತ್ತಿ. ಶಾಲೀನ ಅಂದ್ರೆ 1 ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಸಂಗ್ರಹ ಮಾಡಿ, ಬರೀ 1 ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಸಂಗ್ರಹ ಮಾಡಿ ಜೀವಿಸುವಂತಹ ಪ್ರವೃತ್ತಿ. ಇದು ಶಾಲೀನ ಪ್ರವೃತ್ತಿ. ನಾವೆಲ್ಲ ಅದೇ ರೀತಿ ಮಾಡ್ತೇವೆ ಅಂತ ಅನಿಸುತ್ತೆ. ಇನ್ನಿಲ್ಲ ಬಿಡಿ, ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲ LIC ಪಾಲಿಸಿ ಎಲ್ಲ ಮಾಡಿರ್ತೇವೆ. ಆದರೆ ಧಾನ್ಯ ಸಂಗ್ರಹಾದಿಗಳನ್ನು ಮಾಡುವಂಥದ್ದು 1 ವರ್ಷಕ್ಕೆ ಇಷ್ಟೊಂದು ಹಾಕಿಸಿಬಿಡ್ತೇವೆ. ವರ್ಷಕ್ಕೊಮ್ಮೆ ಕೆಲವು ನಮ್ಮ ಮನೆಯಲ್ಲೆಲ್ಲ ಹಾಗೆ ಮಾಡ್ತೇವೆ. ಅಕ್ಕಿ ಚೀಲ ಎಲ್ಲ ತಗೊಳ್ಳೋದು, 1 ವರ್ಷಕ್ಕೆ ಹಾಕಿಸ್ಬಿಡೋದು. ಹೀಗೆ ಬರೀ ಧಾನ್ಯಗಳನ್ನ ಅಂತ ಹೇಳಿದಾಗ ಹೇಳಿ ಫಣಿರಾಜರೇ. ಏನಿಲ್ಲ, ನಾವೆಲ್ಲ ತಿಂಗ್ಳಿಗೆ ತರ್ತೀವಿ ಅಷ್ಟೇ ಆಚಾರ್ಯ. ಹೌದಾ? ಅಲ್ಲ, ಮೊದ್ಲೆಲ್ಲ ವರ್ಷಕ್ಕೆ ತರ್ತಿದ್ವಿ, ಇವಾಗ ತೆಗ್ದಿ. ಇವಾಗ ಜಾಗನೇ ಇರೋದಿಲ್ಲ ಬೆಂಗಳೂರು ಸಿಟಿನಲ್ಲಿ. ಅಲ್ಲ, ಅಷ್ಟೇ ದುಡ್ಡಿನಲ್ಲಿ ತಿಂಗ್ಳಿಗೆ ತರ್ತೀವಿ. ಅಲ್ಲ, ಅದು ನಿಜ. ಹೌದು. ಇನ್ನೊಂದು ಉಂಚ ಅಂತ, ಶಿಲ ಅಂದ್ರೆ ಈ ಬೇಸಾಯಗಾರರು ಹೊಲದಲ್ಲಿ ಏನದನ್ನ ಕಟಾವು ಮಾಡಬೇಕಾದ್ರೆ ಬಿದ್ದಂತಹ ಧಾನ್ಯಗಳಿರ್ತದೆ, ಆ ಧಾನ್ಯಗಳನ್ನು ಹಕ್ಕಿಯೆಲ್ಲ ತಿಂದ ಮೇಲೆ ಉಳಿದ ಧಾನ್ಯಗಳನ್ನ ಅಗರಿಸಿ ತಂದು ಜೀವನ ಮಾಡುವಂಥದ್ದು. ಇದು ಶಿಲಾಗೃಹಸ್ಥ ವೃತ್ತಿ. ಶಿಲಾಂಚಿ. ಹಿಂದೆ ಶಿಲಾಂಚನ ಅಂತ ಹೇಳಿದ್ರಲ್ಲ, ಇದೇ ತಾನೆ? ಹೌದು, ಇದೆ. ಉದಾಹರಣೆ. ದ್ರೋಣಾಚಾರ್ಯ ಮಾಡಿದ್ದು. ದ್ರೋಣಾಚಾರ್ಯರು. ದ್ರೋಣಾಚಾರ್ಯ, ಹೌದು. ಆಮೇಲೆ ಶಿಲಾಂಚ ವೃತ್ತಿ. ಸುಧಾಮರು ಹೀಗೆ ಇದ್ರು. ಆಮೇಲೆ ಉಂಚ ಅಂದ್ರೆ ನೋಡಿ, ಕಟಾವು ಮಾಡಬೇಕಾದ್ರೆ ತೆನೆಗಳೂ ಬಿದ್ದಿರ್ತದೆ, ಹೌದಾ? ಈ ಶಿಲಾ ಎನ್ನುವಂತಹ ಗೃಹಸ್ಥ ವೃತ್ತಿಯಲ್ಲಿ ತೆನೆಗಳನ್ನ ಕೆಳಗೆ ಬಿದ್ದಿರುವಂತಹ ಹಕ್ಕಿಗಳು ತಿಂದು ಉಳಿದ ತೆನೆಗಳನ್ನ ತರುವಂಥದ್ದು. ಈ ಉಂಚ ಎನ್ನುವ ವೃತ್ತಿಯಲ್ಲಿ ಬರೀ ಕಾಳುಗಳನ್ನೇ ಹೆಕ್ಕಿ ಮಾತ್ರ ತರುವಂಥದ್ದು. ಇದು ಉಂಚ ಗೃಹಸ್ಥ ವೃತ್ತಿ. ಗೃಹಸ್ಥನಿಗೂ ಈ ರೀತಿಯಾದ ಧರ್ಮಗಳಿವೆ. ಮುಂದೆ ಯಾರು? ವಾನಪ್ರಸ್ಥರಿಗೆ ವೈಖಾನಸರು, ಫೇನಪರು, ವಾಲಖಿಲ್ಯ, ಉದುಂಬರ ಅಂತ 4 ರೀತಿ ಈ ವಾನಪ್ರಸ್ಥ ವೃತ್ತಿ ಇದೆ. ಏನು ವೈಖಾನಸರು ಅಂದ್ರೆ ಏನು? ಬರೀ ಕಾಡಿನಲ್ಲಿ ಹೋಗಿ ಬರೀ ಗಡ್ಡೆಗೆಣಸು ತಿಂದು ಬದುಕುವಂತಹ ಒಂದು ಪ್ರವೃತ್ತಿ. ಇದು ವಾನಪ್ರಸ್ಥದ ವೈಖಾನಸ ವೃತ್ತಿ. ಬರೀ ಹಣ್ಣು ಹಂಪಲನ್ನ ಮಾತ್ರ ತಿನ್ನುವಂಥವರು ಉದುಂಬರರು. ಗಡ್ಡೆಗೆಣಸು ಮತ್ತೆ ಹಣ್ಣು ಹಂಪಲು, ಎರಡನ್ನೂ ತಿನ್ನುವಂಥವರು ವಾಲಖಿಲ್ಯರು. ಬರೀ ಕರುಗಳು. ಏನು? ಗೆಡ್ಡೆ ಗೆಣಸು ಹಣ್ಣು ಹಂಪಲ ತಿನ್ನೋರು ವಾಲಖಿಲ್ಯರು. ಬರೀ ಈಗ ಕರುವು ತನ್ನ ತಾಯಿಯ ಕೆಚ್ಚಲಿಗೆ ಬಾಯಿ ಹಚ್ಚಿ ಹಾಲನ್ನು ಕುಡಿದಿರ್ತದೆ.
ಆ ಕರುವಿನ ಬಾಯಿಗೆ ಏನು ಆ ಒಂದು ಹಾಲಿನ ನೊರೆ ಹತ್ತಿರ್ತದೋ ಆ ನೊರೆಯನ್ನ ತಿಂದು ಬದುಕುವವರು ಫೇನಪರು. ಎಷ್ಟು ಕಷ್ಟ, ಅದರಿಂದ ಏನು ಹೊಟ್ಟೆ ತುಂಬಿತ್ತು ಹೇಳ್ರಿ. ಫೇನ ಅಂತಂದ್ರೇನೆ ನೊರೆ, ಬುರುಗು ಅಂತ ಅರ್ಥ. ಫೇನ ಅಂತ, ಫೇನಪ, ಫೇನಂ ಪಿಬಂತಿ ಇತಿ ಫೇನಪಾಹ. ಆ ನೊರೆಯನ್ನು ಕುಡಿತಾರೆ, ನೊರೆಯನ್ನು ತಿಂತಾರೆ, ಬರೀ ಅದರಿಂದ ಜೀವನ ಸಾಗಿಸುವಂತವರು ಫೇನಪರು. ಫೇನ ಅಂತಂದ್ರೆ ನೊರೆ. ಸನ್ಯಾಸಿಗಳಲ್ಲೂ 3 ರೀತಿ ಇದೆ ರೀ. ಸನ್ಯಾಸಿಗಳಲ್ಲೂ 3 ರೀತಿ. ಕುಟೀಚಕ ಸನ್ಯಾಸಿಗಳು, ಕಾವಿಷ, ಆಮೇಲೆ ತ್ರಿದಂಡಿಧಾರಿಗಳು, ಬಹುದಕ ಸನ್ಯಾಸಿ, ಹಂಸ ಸನ್ಯಾಸಿ, ಪರಮಹಂಸ ಸನ್ಯಾಸಿ. ಈ ರೀತಿ 3 ರೀತಿಯಾಗಿದೆ. ಏನಿದು? ಕುಟೀಚಕ ಸನ್ಯಾಸಿಗಳು, ಅವರಿಗೆ ಮಕ್ಕಳಿರ್ತಾರೆ, ಶಿಷ್ಯಾದಿಗಳಿರ್ತಾರೆ. ಅವರಿಂದ ಗುಡಿಸಲು ಕಟ್ಟಿಕೊಂಡು ಒಂದೇ ಮನೆಯಲ್ಲಿ ಇದ್ದುಕೊಂಡು ಭಿಕ್ಷಾಟನೆ ಮಾಡಿ ಬದುಕುವಂಥವರು ಕುಟೀಚಕರು. ಕುಟೀಚಕ ಸನ್ಯಾಸಿಗಳು ಅವರೊಟ್ಟಿಗೆ ಇರುವಂಥದ್ದು. ಆಮೇಲೆ ಬಹುದಕ ಸನ್ಯಾಸಿ, ಪ್ರತಿದಿನ ಭಿಕ್ಷೆಯನ್ನು ಬೇಡುವಂಥದ್ದು. ಎಷ್ಟು ಮನೆ? ಬರೀ 7 ಮನೆ. ಬರೀ 7 ಮನೆಗೆ ಭಿಕ್ಷೆ ಬೇಡಬೇಕು. 7 ಮನೆಯಲ್ಲಿ ಎಷ್ಟು ಸಿಗುತ್ತೋ ಅಷ್ಟೇ ಅವರಿಗೆ ಅವತ್ತಿನ ಆಹಾರ. ಸರಿನಾ? ಆದ್ದರಿಂದ ಅದನ್ನ ಬಿಟ್ಟು ಇನ್ನು ಹೆಚ್ಚಿನ ಮನೆಯನ್ನು ಕೇಳಬಾರದು. ಅವರು ಕುಟೀಚಕರು. ತ್ರಿದಂಡಧಾರಿಗಳಿರ್ತಾರೆ, ಅಂದ್ರೆ ಕಾವಿ ಶಾಟಿ ಇರ್ತದೆ, ಶಿಖೆ ಇರ್ತದೆ, ಯಜ್ಞೋಪವೀತ ಇರ್ತದೆ. ಅವರು 3 ದಂಡವನ್ನ ಧಾರಣೆ ಮಾಡಿರ್ತಾರೆ. 3 ದಂಡವನ್ನು ಸೇರಿ ಅದಕ್ಕೊಂದು ಜನಿವಾರವನ್ನ ಸುತ್ತಿ, ಅವರ ಜನಿವಾರ ಸುತ್ತಿ ಅದನ್ನ ಧಾರಣೆ ಮಾಡ್ಕೊಂಡಿರ್ತಾರೆ. ಅವರು ತ್ರಿದಂಡಧಾರಿ ಸನ್ಯಾಸಿಗಳು. ಹಂಸ ಸನ್ಯಾಸಿ ಇವರು ಕಾವಿಶಾಟಿ, ಶಿಖಾ, ಯಜ್ಞೋಪವೀತ, ಇವರು ಏಕದಂಡ ಸನ್ಯಾಸಿಗಳು. ಮತ್ತೆ ಪರಮಹಂಸರು, ಇವರಿಗೆ ಹಂಸ ಸನ್ಯಾಸಿಗಳು ಈ ಹೆಂಡತಿಯ ಒಟ್ಟಿಗೆ ಇರಬಹುದು, ಬರೀ ಹೆಂಡತಿಗೆ ಇರುವಂಥದ್ದಷ್ಟೇ, ಹೌದಾ? ಅದರಲ್ಲಿ ಸಂಘವನ್ನ ಎಲ್ಲ ಮಾಡುವ ಹಾಗಿಲ್ಲ. ಆದರೆ ಪರಮಹಂಸ ಸನ್ಯಾಸಿಗಳಿಗೆ ಯಾವುದೂ ಇರಬಾರದು. ಮದುವೆ ಹಿಂದೆ ಆಗಿರಬಹುದು ಪೂರ್ವಾಶ್ರಮದಲ್ಲಿ, ಈ ಆಶ್ರಮದಲ್ಲಿ ಮದುವೆ ತಗೊಂಡಾಗ ಎಲ್ಲರಿಂದ ದೂರ ಇರುವಂಥವರು ಪರಮಹಂಸ ಸನ್ಯಾಸಿಗಳು. ಅದು ನಮ್ಮ ಮಧ್ವಾಚಾರ್ಯರು ಹಾಕಿಕೊಟ್ಟಿರುವಂತಹ ರೀತಿ. ಈ ವರ್ಣಗಳು ಅಂತ ಬಂದ ನನಗೆ ಮೊನ್ನೆ ಹೇಳಬೇಕು ಅಂತ ಬಹಳ ಇತ್ತು. ಇದನ್ನು ಅದಕ್ಕೆ ಸಮಯ ಸಿಕ್ತು ಅಂತ ಹೇಳಿದೆ. ಇದರಲ್ಲಿ ಮತ್ತೇನಾದ್ರು ಪ್ರಶ್ನೆ ಇದ್ದರೆ ನಾಳಿನ ಪಾಠದಲ್ಲಿ ಕೇಳಿ. ಸಮಯ ಆಗಿದೆ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.